ಹಾಯ್ ಹಲೋ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕವಿತಾ. ಇವತ್ತು ಒಂದು ಒಳ್ಳೆ ರೆಸಿಪಿನ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯೂಶಲಿ ನಮ್ಮ ಚಾನಲಲ್ಲಿ ಆ ಥರ ರೆಸಿಪಿಗಳನ್ನ ತೋರಿಸೋದಿಲ್ಲ ನಾನು. ಬಟ್ ಇದು ಒಂದು ಅಥೆಂಟಿಕ್ ಫುಡ್ ಆಗಿರೋದ್ರಿಂದ, ತುಂಬ ಸಾಂಪ್ರದಾಯಿಕವಾದಂಥ ಅಡುಗೆ ಆಗಿರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ. ಬಿಕಾಸ್ ನಂಗೆ ಆ ಥರ ಅಡುಗೆಗಳನ್ನ ಮಾಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದೇ ರೀತಿ ಈ ಒಂದು ಅಡುಗೆನ ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನು ನಾವು ಎಲ್ಲ ಕಾಳುಗಳು, ತರಕಾರಿಗಳು, ಹಾಗೆ ಸೊಪ್ಪುಗಳು ಇದನ್ನೆಲ್ಲ ಹಾಕಿ ಒಂದು ಪದಾರ್ಥನ, ಸ್ಪೆಷಲಾಗಿ ಒಂದು ಪದಾರ್ಥನ ಇಟ್ಕೊಂಡು ಇದನ್ನೆಲ್ಲ ಬಳಸೋವಂಥದ್ದು. ಸೊ ಆ ಒಂದು ಪದಾರ್ಥ ಏನಂದರೆ ಬ್ಯಾಂಬು, ಬಿದ್ರು. ಓಕೆನಾ, ಬಿದ್ರು ಕರಳೆ ಅಂತ ಕರೀತಾರೆ, ಬಿದ್ರು ಕಳಲೆ ಅಂತ ಕರೀತಾರೆ. ಸೊ ಈ ಥರ ಯೂಶಲಿ ಮಾತಾಡ್ತಾ ಬಿದ್ರು ಕರಳೆ ಅಂತೀವಿ, ಕಳಲೆ ಅಂತ ಕರೀತಾರೆ. ಸೊ ನಮ್ಮ ಕರ್ನಾಟಕದ ಮಂಗಳೂರು ಸೈಡು, ಉಡುಪಿ ಕಡೆ ಎಲ್ಲ ಕಳಲೆ ಅಂತ ಕರೀತಾರೆ. ಸೊ ಈ ಥರ ಒಂದು ಪದಾರ್ಥನ ಯೂಸ್ ಮಾಡಿಕೊಂಡು ನಾವು ಅದು ವರ್ಷಕ್ಕೆ ಅದು ಒಂದ್ಸತಿ ಸಿಗುವಂತಹದ್ದು. ಅದು ಬಿದ್ರು ಅಂದರೆ ಎಳೆ ಬಿದ್ರನ್ನ ತಗೊಂಡು ಅದನ್ನು ಕ್ಲೀನ್ ಮಾಡಿ ಅದನ್ನೆಲ್ಲ ಸಣ್ಣ ಸಣ್ಣಗೆ ಹಚ್ಚಿ ಮಾಡುವಂಥ ಪದಾರ್ಥ ಇದು. ಸೊ ಇದರಲ್ಲಿ ನಮಗೆ ಬಿದ್ರಲ್ಲಿ ತುಂಬ ಹೇರಳವಾಗಿ ಖನಿಜಾಂಶಗಳು ಜಾಸ್ತಿ ಇರುತ್ತೆ, ಮಿನರಲ್ಸು, ವಿಟಮಿನ್ಸ್ ಇರುತ್ತೆ. ಅದೇ ರೀತಿ ಕಬ್ಬಿನಾಂಶಗಳು ಜಾಸ್ತಿ ಇರುತ್ತೆ. ನಮ್ಮ ಯೂಶಲಿ ಗಂಡು ಮಕ್ಳಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಸಮಥಿಂಗ್ ಯೂರಿನರಿ ಇನ್ಫೆಕ್ಷನ್ಸು ಏನಾದರೂ ಇರುತ್ತೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡುವಂಥದ್ದು. ಅದೇ ರೀತಿ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳಿರುತ್ತೆ, ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ ಈ ಒಂದು ಪದಾರ್ಥ. ಸೊ ತುಂಬ ಯೂಶಲಿ ನಮ್ಮ ಬಾಡಿಗೆ ಎಲ್ಲ ಥರದ್ರಲ್ಲೂ ಒಳ್ಳೆಯದಾಗಿರುವಂತಹ ಬಿದ್ರು, ಇದು ಬಿದ್ರು ಕರಳೆ. ಸೊ ಈ ಒಂದು ಪದಾರ್ಥನ ಬಳಸ್ಕೊಂಡು ನಾವು ಅಡುಗೆನ ಇವತ್ತು ಮಾಡ್ಕೋತಾ ಹೋಗೋಣ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿರ್ತೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಇದನ್ನು ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಅಂದರೆ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಇದರಿಂದ ತುಂಬ ಉಪಯೋಗ ಆಗುತ್ತೆ ಪ್ರತಿಯೊಬ್ಬರಿಗೂ. ಸೊ ಥ್ಯಾಂಕ್ ಯು. ಸೊ ಈಗ ವಿಡಿಯೋ ನೋಡೋಣ ಬನ್ನಿ. ಇವಾಗ ಖಾಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ, 1-2 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಅದಕ್ಕೆ ಈರುಳ್ಳಿ, ಕರಿಬೇವು ಎಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಗೋಲ್ಡನ್ ಬ್ರೌನ್ ಸ್ವಲ್ಪ ಅದೆಲ್ಲ ಕಲರ್ ಕಮ್ಮಿ ಆದಮೇಲೆ ಅದನ್ನ ಇಳಿಸ್ಕೊಂಡು 1-2 ಸ್ಪೂನ್ ಅಷ್ಟು ಗಸಗಸೆ ಹಾಕೊಂಡಿರಿ ಜಾರಿಗೆ. ಅದಕ್ಕೇನೆ ತೆಂಗಿನಕಾಯಿ ಹಾಕೊಳ್ಳಿ, 1 ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ ಫಸ್ಟು. ಅದಾದಮೇಲೆ ಇದಕ್ಕೆ ನಾವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತೀರಾ ಅಲ್ವಾ ಸಾಂಬಾರ್ ಪೌಡರು, ಅದನ್ನು ಹಾಕೊಳ್ಳೋದು. ತರಕಾರಿ ಸಾರೆಲ್ಲ ಮಾಡ್ತಿರಲ್ಲ ಅದಕ್ಕೆ ಯೂಸ್ ಮಾಡುವಂಥ ಪೌಡರ್ನ 1-2 ಸ್ಪೂನ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ನಿಮ್ಮ ಸಾಂಬಾರ್ ಪೌಡರ್ ರುಚಿಗೆ ತಕ್ಕನಂಗೆ ನೀವು ಹಾಕೋಬೋದು. ಅದಾದಮೇಲೆ ಹುರಿದಿಟ್ಕೊಂಡಿರೋ ಅಂಥ ಈ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಳ್ಳಿ, ಹುರಿದಿಟ್ಕೊಂಡಿರೋದು. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಅದನ್ನು ಗ್ರೈಂಡ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಕೆಲವೊಂದು ಕಾಳುಗಳನ್ನೆಲ್ಲ ಹಾಕೋಬೇಕಾಗತ್ತೆ. ಸೊಪ್ಪು, ಕಾಳು ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಕಾಳುಗಳಲ್ಲಿ ಬಟಾಣಿ, ಅವರೆಕಾಳು, ಹೆಸರು ಕಾಳು, ಆಮೇಲೆ ಕಡಲೆಕಾಯಿ ಬೀಜ, ಕಡಲೆಬೇಳೆ ಇದನ್ನೆಲ್ಲ ಹಾಕಿ ನೆನೆಸಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಸೊಪ್ಪು, ನುಗ್ಗೆ ಸೊಪ್ಪು, ದಂಟಿನ ಸೊಪ್ಪು ಮೇಯ್ನಾಗಿ ಯೂಸ್ ಮಾಡುವಂಥದ್ದು. ಅಗಸೆ ಸೊಪ್ಪು ಅಂತಾನು ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದಾದ್ಮೇಲೆ ತರಕಾರಿಗಳಲ್ಲಿ ಪಡವಲಕಾಯಿ, ಹೀರೆಕಾಯಿ, ಹುರುಳಿಕಾಯಿ, ಕ್ಯಾರೆಟು, ಬದನೆಕಾಯಿ, ಗೆಡ್ಡೆಕೋಸು, ಆಲೂಗಡ್ಡೆ, ಟೊಮೊಟೊ. ಸೊ ನೆಕ್ಸ್ಟು ಈರುಳ್ಳಿ, ಕರಿಬೇವು ಒಗ್ಗರಣೆಗೆ. ಇದು ಬಂದು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಪಾವಷ್ಟು. ಇದಾಗಲೇ ನಿಮ್ಗೆ ತೋರಿಸ್ದ ಹಾಗೆ ಬಿದ್ರ ಕರಳೆ ಎಲ್ಲ 1-2 ಚೆನ್ನಾಗಿ ತೊಳೆದು 1-7 ಸತಿ ತೊಳೆದು ಅದನ್ನ ಮತ್ತೆ 1-2 ವಿಷಲ್ ಕೂಗಿಸಿ ಇಟ್ಕೊಂಡಿದ್ದೀನಿ. ಬೆಂದಿದೆ ಬಿದ್ರ ಕರಳೆ. ಇವಾಗ ಇದೆಲ್ಲ ರುಬ್ಬಿಟ್ಕೊಂಡಿರೋದು ಇಲ್ಲೆಲ್ಲ ರೆಡಿಯಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ. ತರಕಾರಿಗಳು ಅಷ್ಟೇ ನೀವು ಹಾಕೋಬೋದು, ಚೆನ್ನಾಗಿ ತರಕಾರಿಗಳೆಲ್ಲ ಹಾಕೋಬೋದು, ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸತಿ ಮಾಡೋದು, ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ತರಕಾರಿ ಯಾರು ತಿನ್ನಲ್ಲ ಅಂತ ಇರ್ತಾರೋ ಅವ್ರಿಗೂ ತಿನ್ಬೋದು. ಇವನ್ ಬದನೆಕಾಯಿ ಕೂಡ ಇದಕ್ಕೆ ಹಾಕೋಬೋದು. ಹಾಕೊಳ್ದೆ ಇರೋವಂಥದ್ದು ಅಂದರೆ ಈ ಹಾಗಲಕಾಯಿ ಹಾಕೊಳ್ಳೋ ಹಾಗಿಲ್ಲ. ಮತ್ತೆ ಕಲರ್ ಬಿಡೋವಂಥದ್ದು ಬೀಟ್ರೋಟು ಈ ಥರದ್ದೆಲ್ಲ ಹಾಕೊಳ್ಳೋ ಹಾಗಿಲ್ಲ, ಮೂಲಂಗಿ ಎಲ್ಲ ಹಾಕೊಳ್ಳೋ ಹಾಗಿಲ್ಲ.
ಸೊ ಇದಕ್ಕೆ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಲ್ಲ, ಸ್ವಲ್ಪ ದೊಡ್ಡದಾಗಿರೋಂಥ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಚಟಪಟ ಅಂತ ಇದೆ. ಅದಕ್ಕೀಗ ಈರುಳ್ಳಿ ಮತ್ತೆ ಕರಿಬೇವು ಒಗ್ಗರಣೆ ಕೊಡ್ತಾ ಇದ್ದೀನಿ. ಇದು ಒಗ್ಗರಣೆ ಎಲ್ಲ ಸ್ವಲ್ಪ ಬೆಂದ ಮೇಲೆ, ಈರುಳ್ಳಿ ಬೆಂದ ಮೇಲೆ ಕ್ಯಾರೆಟು ತರಕಾರಿಗಳೆಲ್ಲ ಹಾಕೋತಾ ಇದ್ದೀನಿ. ಪಡವಲಕಾಯಿ ಅಂತೂ ಹಾಕೊಳ್ಳೇಬೇಕು, ತುಂಬ ಇಂಪಾರ್ಟೆಂಟ್, ಚೆನ್ನಾಗಿರುತ್ತೆ ಇದಕ್ಕೆ ಆ್ಯಕ್ಚುಲಿ. ಸೊ ಇದೆಲ್ಲ ಆದಮೇಲೆ ಅದಕ್ಕೊಂದು ಮಿಕ್ಸ್ ಕೊಡ್ತೀನಿ. ಕ್ಯಾರೆಟು, ಆಮೇಲೆ ಇದೇನಿದು ಆಲೂಗಡ್ಡೆ, ಗೆಡ್ಡೆಕೋಸು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನ ನಾನು ಕೂಗಿಸ್ಕೊಂಡಿಲ್ಲ ತರಕಾರಿನ, ಯಾಕೆ ಅಂದರೆ ಹಾಗೆ ಇದರ ಒಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ತರಕಾರಿ ಟೇಸ್ಟು ಚೆನ್ನಾಗಿ ಬರುತ್ತೆ, ಸಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮತ್ತೆ ನಮ್ಗೆ ಎಷ್ಟು ಬೆಂದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ತರಕಾರಿನ ನಾನು ಹಿಂಗೆ ಓಪನ್ ಆಗಿ ಇಟ್ಟು ನೀರು ಹಾಕಿ ಬೇಯಿಸ್ಕೊತೀನಿ ಫಸ್ಟು. ಮಸಾಲೆನೂ ಎಲ್ಲ ಹಾಕ್ತಾ ಇದ್ದೀನಿ ಇವಾಗ, ರುಬ್ಬಿರೋ ಅಂಥ ಮಸಾಲೆ. ತುಂಬ ಈಸಿ ಇದೆ ಬಿದ್ರ ಕರಳೆ ಸಾರು, ವರ್ಷಕ್ಕೊಂದ್ಸತಿ ಸಿಗೋದು. ಚೆನ್ನಾಗಿ ನಾವು ಇದನ್ನು ತಿಂದರೆ ಒಳ್ಳೇದಿದೆ ನಮ್ಮ ಬಾಡಿಗೆ. ಉಪ್ಪು ಖಾರ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ, ಅದಕ್ಕೆ ಹಾಕೋಬೇಕು. ಸೊ ಇವಾಗ ಇದನ್ನು ಕುದ್ದು ತರಕಾರಿ ಎಲ್ಲ ಬೆಂದಿದೆ, ಏನೋ ಮಸಾಲೆ ನಾವೇನು ಮಸಾಲೆ ರುಬ್ಕೊಂಡಿದ್ವಿ ಅದ್ರಲ್ಲಿ ತರಕಾರಿ ಎಲ್ಲ ಬೆಂದಿದೆ. ಆಮೇಲಿಂದ ನಾನು ಟೊಮೊಟೊನ ಹಾಕ್ಕೊತೀನಿ, ಬೇಗ ಬೆಂದೋಗ್ಬಿಡುತ್ತೆ ಟೊಮೊಟೊ. ಸೊ ಇವಾಗ 1 ಬೈ 1 ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಮಿಕ್ಸ್ ಆಯಿತು. ಬೇಯಿಸಿಟ್ಕೊಂಡಿದ್ದಿದ್ದು ಸೊಪ್ಪು ಕಾಳು ಎಲ್ಲ ಹಾಕ್ಕೊತಾ ಇದ್ದೀನಿ ಇವಾಗ. ಕಾಳುಗಳು, ಹೆಸರು ಕಾಳು, ಬಟಾಣಿ, ಅವರೆಕಾಳು, ಕಡಲೆಕಾಳು ಇದನ್ನೆಲ್ಲ ನೆನೆಸಿಟ್ಕೊಂಡಿದ್ದೆ, ಇದನ್ನು ಹಾಕ್ಕೊಂಡೆ. ಅದೇ ಥರ ನುಗ್ಗೆ ಸೊಪ್ಪು ತುಂಬ ಇಂಪಾರ್ಟೆಂಟ್, ಇದಕ್ಕೆ ಮಿಸ್ ಮಾಡಬೇಡಿ. ನುಗ್ಗೆ ಸೊಪ್ಪು ಹಾಕ್ಕೋಬೇಕು. ನುಗ್ಗೆ ಸೊಪ್ಪು, ದಂಟಿನ ಸೊಪ್ಪು. ಅದಾದಮೇಲೆ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಸೊ ಫೈನಲಿ ನಮ್ಗೆ ಇವಾಗ ಬರ್ತಾ ಇರೋವಂಥದ್ದು ಕರಳೆ, ಬಿದ್ರ ಕರಳೆ ಹಿಂಗೆ ಇದ್ರಲ್ಲಿ ಇವಾಗ. ಸೊ ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಒಂದು 5-10 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಇಳಿಯುತ್ತೆ ಬಿದ್ರಿಗೆಲ್ಲ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಇದನ್ನ ನೀವು ಪೂರಿ ಜೊತೆ ತಿನ್ಬೋದು, ಇಡ್ಲಿ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ, ಆಮೇಲೆ ಅನ್ನದ ಜೊತೆ, ಮುದ್ದೆ ಜೊತೆ, ಅಥವಾ ಏನೋ ಬೇಡವಾ ಬರೀದೇ ತಿಂತೀನಿ ಅಂದರೂ ಆರಾಮಾಗಿ ಕುತ್ಕೊಂಡು ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಿನ್ಬೋದು. ಖುಷಿ ಇರುತ್ತೆ. ಬರೀ ತರಕಾರಿಗಳನ್ನ ಹೆಂಗೆ ತಿನ್ನೋದು ಅಂತ ಬೇಜಾರಂತೂ ಇರೋದಿಲ್ಲ, ಚೆನ್ನಾಗಿರುತ್ತೆ ಇದು. ಸೊ ಮನೆಯಲ್ಲೆಲ್ಲ ಚೆನ್ನಾಗಿ ಇದನ್ನ ಮಾಡಿಕೊಂಡು ಹೆಂಗಿತ್ತು ರೆಸಿಪಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಇದು ಕುದ್ದ ಮೇಲೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬಿಡುತ್ತೆ. ಒಗ್ಗರಣೆನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು, ಸಾಸಿವೆ, ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಇದಕ್ಕೆ ಮೇಯ್ನಾಗಿ ಇನ್ನೊಂದೇನೆಂದರೆ ಹಾಲು ಬೇಕು. ಒಂದು ಅರ್ಧ ಲೀಟ್ರ್ ಹಾಲನ್ನ ಕೂಡ ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ, ಕೆನೆ ಕೂಡ ಕಟ್ಟಿದೆ ಅದು. ಸೊ ಆ ಹಾಲನ್ನ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲು. ನಾನು ಬಳಸೋದು ಹಸುವಿನ ಹಾಲು, ಅಂದರೆ ದೇಸಿ ಹಸು ಬರುತ್ತಲ್ಲ ಆ ಹಸುವಿನ ಹಾಲು ಬಳಸ್ತೀನಿ, ಪ್ಯಾಕೆಟ್ ಹಾಲನ್ನ ನಾನು ಯೂಸ್ ಮಾಡೋದಿಲ್ಲ. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಆದಮೇಲೆ ಒಗ್ಗರಣೆ ಹಾಕ್ಕೊಂಡು ಅಷ್ಟೇ, ಮುಗೀತು. ಬಿದ್ರ ಕಡಲೆ ಸಾರು ರೆಡಿ. ಸಖತ್ತಾಗಿರುತ್ತೆ, ಎಂಜಾಯ್ ಮಾಡಿದ್ನ, ನಾನಂತೂ ತುಂಬ ಎಂಜಾಯ್ ಮಾಡಿದ್ನಪ್ಪ. ವರ್ಷಕ್ಕೊಂದ್ಸತಿ ಸಿಗೋದಾಯ್ತಾ, ನಮ್ಮ ಮನೆಯಲ್ಲಿ ಇದನ್ನು ಮಾಡಿಬಿಟ್ರೆ ಹಬ್ಬ. ಸೊ ಹೇಗಿತ್ತು ಅಂತ ತಿಳಿಸಿ ನನಗೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿರ್ತೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ದಟ್ ನನಗೆ ಗೊತ್ತಾಗುತ್ತೆ ಯಾರ್ಯಾರು ಎಲ್ಲೆಲ್ಲಿಂದ ನೋಡ್ತಿದ್ದೀರಾ ಅಂತಲೂ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್.
ನೋಡಿ ಈ ತರ ಬರುತ್ತೆ. ಕುದಿತಾ ಕುದಿತಾ ಇನ್ನು ಸ್ವಲ್ಪ ಗಟ್ಟಿ ಆಗತ್ತೆ. ಯಮ್ ಯಮ್ ಯಮಿ.